ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಎನ್ಎಸಿಯ ರಾಷ್ಟ್ರೀಯ ಅಧ್ಯಕ್ಷ ಕಮಾಂಡರ್ ಅಶೋಕ್ ರಾವತ್ ಅವರು 8ರಿಂದ 10 ವರ್ಷಗಳಿಂದ ಜಾಗೋ ಇಪಿಎಸ್ 95 ಪೆನಲ್ಸ್ ಎಂಬ ಘೋಷಣೆಯಡಿ ರಾಷ್ಟ್ರದಾದ್ಯಂತ ದೇಶದ ಉದ್ದಗಲಕ್ಕೂ ನಿರಂತರವಾಗಿ ಸಂಚರಿಸುತ್ತಾ ದೇಶದ ಹಾಗೂ ಸರ್ಕಾರದ ಮತ್ತು ಇಪಿಎಫ್ಒ ಜಾರಿಗೊಳಿಸಿದೆ. ಐಪಿಎಸ್ಎಸ್ ಪಿಂಚಣಿ ಯೋಜನೆಯ ಕರಾಳತೆಯ ವಿರುದ್ಧ ನಡೆಯುತ್ತಿರುವ ಕಾರ್ಮಿಕರ ಪರವಾನಗಿ ಮಾನವೀಯ ಅಂತಃಕರಣವುಳ್ಳ ಆಂದೋಲನವಾಗಿದೆ. ಈ ಪ್ರಮಾಣದ ವೃದ್ಧರ ಸ್ವಾಭಿಮಾನದ ಹಕ್ಕಿಗಾಗಿ ಹೋರಾಟದ ಹಿನ್ನೆಲೆ ಏನು ತಿಳಿಯಬೇಡ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 5 ವರ್ಷ ಆದ ಮೇಲೆ ಅಂದರೆ 1952ರಲ್ಲಿ ದೇಶದ ಕಾರ್ಮಿಕರ ಭವಿಷ್ಯ ರೂಪಿಸಲು ಪ್ರತ್ಯೇಕ ಕಾನೂನು ರಚನೆಯಾಗಿ ಭವಿಷ್ಯ ನಿಧಿ ಸಂಘಟನೆಯ ಇಪಿಎಫ್ಒ ಸ್ಥಾಪಿಸಲಾಯಿತು. ಈ ಕಾನೂನಿಗೆ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಕಾರ್ಪೊರೇಟ್ ಕಂಪನಿಗಳನ್ನು, ಖಾಸಗಿ ಸಣ್ಣ ಪುಟ್ಟ ಉದ್ಯಮಿಗಳನ್ನು ಈ ವ್ಯಾಪ್ತಿಗೆ ತರಲಾಯಿತು. ನಂತರ 1972ರಲ್ಲಿ ನೌಕರರ ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅವರ ಕುಟುಂಬದ ರಕ್ಷಣೆಗಾಗಿ ಎಂದು ಹೇಳ್ತಾ ನಂತರ 16/11/1995ರಿಂದ ಈ ಮುಂದಾಲೋಚನೆ ಇಲ್ಲದೆ ಇರುವ, ತುಟ್ಟಿಬತ್ತೆ ಇಲ್ಲದ ಮೋಸದ ಜಾಲವೇ ಹೊದ್ದುಕೊಂಡಿರುವ ಅವೈಜ್ಞಾನಿಕ ಇಪಿಎಸ್ 95 ಪಿಂಚಣಿ ಯೋಜನೆ ಜಾರಿಗೆ ತರಲಾಯಿತು. ಈ ಯೋಜನೆ ಸೆಲ್ಫ್ ಪೆಂಡೆಂಟ್ ಪೆನ್ಷನ್ ಸಿಸ್ಟಮ್ ಅಂತ ಹೇಳ್ತಾ ಸೇವೆಯಲ್ಲಿದ್ದ ನೌಕರನಿಂದ ಪ್ರತಿ ತಿಂಗಳು ನೌಕರನಿಗೂ ಎಂಪ್ಲಾಯರ್ಗೂ ಸರಿಯಾದ ಮಾಹಿತಿಯನ್ನು ನೀಡದೆ ಒತ್ತಾಯದಿಂದ ಸೀಲಿಂಗ್ ಲಿಮಿಟೆಡ್ 5,000ಕ್ಕೆ 417, 6,500ಕ್ಕೆ 541 ಹಾಗೂ 15,000ಕ್ಕೆ 1,250 ಒಡೆದು ನಿವೃತ್ತನಾದ ಮೇಲೆ ಈ ಪಿಂಚಣಿದಾರನಿಗೆ 500ರಿಂದ 2,500 ಮಾತ್ರ ಪಿಂಚಣಿ ನೀಡಲಾಗುತ್ತಿದೆ. ಈ ಹೋರಾಟ ಪ್ರಾರಂಭವಾದ ಕೆಲ ವರ್ಷಗಳಲ್ಲಿ ಇದೇ ಬಿಜೆಪಿ ಸರ್ಕಾರ ಹಾಗೂ ಇಪಿಎಫ್ಒ ಕನಿಷ್ಠ ಪಿಂಚಣಿ 1,000 ಮಾಡಲಾಗಿದೆ. ಇಂದಿಗೂ ದೇಶದ ಬಾಧಿತ 78 ಲಕ್ಷ ಪಿಂಚಣಿದಾರರಲ್ಲಿ 37 ಲಕ್ಷ ಪಿಂಚಣಿದಾರರಿಗೆ 1,000ಕ್ಕಿಂತ ಕಡಿಮೆ ಪಿಂಚಣಿ ದೊರೆಯುತ್ತಿದೆ ಹಾಗೂ ಉಳಿದಂತೆ ಹೆಚ್ಚೆಂದರೆ 2,500 ಮಾತ್ರ ಪಿಂಚಣಿ ದೊರೆಯುತ್ತಿದೆ. 1952 ಹಾಗೂ 1980ರ ಅವಧಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರು ಮಾತ್ರ ಹೆಚ್ಚಾಗಿದ್ದು, ನಂತರ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಖಾಸಗಿ ಉದ್ಯೋಗಗಳ ಸೃಷ್ಟಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಇಡೀ ದೇಶದಲ್ಲಿ ಕಾರ್ಮಿಕರ ಸಂಖ್ಯೆ ಕೋಟಿ ಬೆಳೆಯಿತು. ಆಗಿನ ಸರ್ಕಾರ ಹಾಗೂ ಇಪಿಎಫ್ಒ ಕಡಿಮೆ ಸಂಖ್ಯೆಯಲ್ಲಿದ್ದ ಈ ಸರ್ಕಾರೇತರ ನೌಕರರ ಪಿಂಚಣಿ ಯೋಜನೆಯನ್ನ ಮುಂದಾಲೋಚನೆ ಇಲ್ಲದೆ ತಾನೇ ಕಾನೂನುಗಳನ್ನು ಸಿದ್ಧಪಡಿಸಿ ಜಾರಿಗೆ ತಂದಿತ್ತು. ಯಾವಾಗ ದೇಶದಲ್ಲಿ ಜಾಗತೀಕರಣವಾಯಿತು ಆಗ ಖಾಸಗಿ, ಅರೆ ಖಾಸಗಿ ಉದ್ಯೋಗ ಹೆಚ್ಚಾಗಿತ್ತು. ಈ ಇಪಿಎಫ್ಒದ ಕಬಂಧ ಬಾವುಗಳಿಗೆ ಕಾರ್ಮಿಕರು ಸಿಕ್ಕಾಕಿಕೊಂಡರು. ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಈ ಕಾರ್ಮಿಕರಿಗೆ ಯೋಗ್ಯ ಪಿಂಚಣಿ ನೀಡುವ ಪರಿಷ್ಕರಿಸುವ ಚಿಂತಿಸದೇ ಇದ್ದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನಿವೃತ್ತ ನೌಕರರಿಗೆ ಇರುವ ಪಿಂಚಣಿಗೆ ತುಟ್ಟಿಬಟ್ಟೆ ಇರುವಂತೆ ಸರ್ಕಾರೇತರ ನಿವೃತ್ತರಿಗೆ ಇರುವ ಪಿಂಚಣಿಗೆ ತುಟ್ಟಿಬತ್ತೆ ಇಲ್ಲದ ಪಿಂಚಣಿ ಯೋಜನೆ ಜಾರಿಗೆ ತಂದದ್ದು ದೇಶದ ಕೋಟ್ಯಾಂತರ ಪಿಂಚಣಿದಾರರ ದುರಾದೃಷ್ಟ ಹಾಗೂ ದೇಶದ ಆರ್ಥಿಕ ತಜ್ಞರೆನಿಸಿಕೊಂಡಿರುವ ವಿಫಲತೆ ಎತ್ತಿ ತೋರಿಸುತ್ತಿದೆ ಎಂದು ವೀರಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವೃದ್ಧ ನಿವೃತ್ತರಿಗೆ ಅನ್ಯಾಯವೆಸಗಿದ ಇಪಿಎಫ್ಒಗೆ ವೃದ್ಧ ನಿವೃತ್ತ ಪೆನ್ಷನ್ದಾರರಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಕಮಾಂಡರ್ ಅಶೋಕ್ ರಾವತ್ ಅವರಿಗೆ ನಾನು ವೀರಕುಮಾರ್ ಗಡಾರ್, ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಕಾರ್ಯಾಧ್ಯಕ್ಷ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಕೇಂದ್ರ ಮಂತ್ರಿ, ಕಾರ್ಮಿಕ ಮಂತ್ರಿ ಮನ್ಸುಖ್ ಮಾಂಡವಿಯಾ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದು ಏನಪ್ಪಾ ಅಂದ್ರ, ನಾವೆಲ್ಲ ಇಪಿಎಸ್ 95 ಪೆನ್ಷನ್ದಾರರಿದ್ದೇವೆ. ನಾವು ನಮಗ 500ರಿಂದ 2,500 ಯೋಜನೆಯಲ್ಲಿ ನಮ್ಮ ಸಂಬಳದಲ್ಲಿ ನಾವು ಸರ್ವಿಸ್ ಪೂರ್ತಿ
506 ತಿಂಗಳು, 541, 1250 ಈ ರೀತಿ 3 ಹಂತದೊಳಗ ನಾವು ವಂತಿಗೆಯನ್ನು ಕಟ್ಟಿದ್ದೇವೆ. ಆದ್ರೆ EPF ನಮ್ಮ ಜೀವನಕ್ಕೆ ಸಾಕಾಗಲಾರದಂತ ನಮ್ಮ ಹಣದಿಂದ ನಮ್ಗೆ ಪೆನ್ಷನ್ ಕೊಡ್ಲಾಕ ಇಷ್ಟೊಂದು ಬಯಸ್ತಾ ಇದ್ದಾರೆ. ನಾವು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂತ ಹೇಳಿ ಕಮಾಂಡರ್ ಅಶೋಕ್ ರಾವುತ್ ಅವರ ದೇಶಾದ್ಯಂತ ಹೋರಾಟ ಮಾಡ್ತಾರೆ. ಬುಲ್ಡಾನಾದಲ್ಲಿ ಈ ಹೋರಾಟ ಪ್ರಾರಂಭವಾಗಿ ಈಗ ಸತ್ಯಾಗ್ರಹ 2455 ದಿವಸ ನಡೆದಿದೆ. ಸರ್ಕಾರ ಬಿಜೆಪಿ ಮೋದಿ ಆ ಸರ್ಕಾರ ಆಪ್ತ ಸಾಥ್ ಅಂತ ಹೇಳ್ತಿರ್ತಾರೆ. 400 ದಿವಸ ಉಪವಾಸ ಕುಂತಿದ್ದು ಅಭಿವೃದ್ಧಿ ಬಂದಿಲ್ಲ ಕೇಂದ್ರ ಸರ್ಕಾರ ಬುಲ್ಡಾನಾದೊಳಗ, ಮಹಾರಾಷ್ಟ್ರ ಬುಲ್ಡಾನಾದೊಳಗ. ಆಮೇಲೆ ನಾವು ಪ್ರತಿ ತಿಂಗಳು ದಿಲ್ಲಿ ಒಳಗ ಹೋರಾಟ ಮಾಡಿದೆವು. ದಿಲ್ಲಿ ಜಂತರ್ ಮಂತರ್ ಒಳಗ, ರಾಮಲೀಲಾ ಮೈದಾನ ಒಳಗ, ಅಲ್ಲೆಲ್ಲಾನು ಸರ್ಕಾರದಿಂದ ಪ್ರತಿನಿಧಿಗಳು ಬರ್ತಾರೆ. ಇಲ್ಲ ನಿಮ್ಮ ಕೆಲಸ ನಾವು ಮಾಡಿಕೊಡ್ತೇವೆ, ಹೋರಾಟ ಮಾಡಬೇಡ್ರಿ, ಉಳಿದ್ರಿ, ಮನೆಗೆ ಹೋಗ್ರಿ, ನಾವೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಅದು ಬರೀ ಬಾಯಿ ಮಾತಾಗ್ಯದ. ಇವತ್ತಿನ ತನ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್ಕಾರ. ಕೇಂದ್ರ ಮಂತ್ರಿ ಮನ್ಸುಖ್ ಮಾಂಡವಿಯಾ ಅವರೇ ಹೇಳ್ತಾರೆ ಏನಂತ ಹೇಳಿ, ನಿಮ್ಮ ಕೆಲಸ ಆಗ್ತಾ ಇದ, ಯುದ್ಧೋಪಾದಿಯಲ್ಲಿ ಆಗ್ತಾ ಇದ, ಅತಿ ಶೀಘ್ರದಲ್ಲೇ ಘೋಷಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಘೋಷಣೆ ಮಾತ್ರ ಆಗ್ತಾ ಇಲ್ಲ. ನಾವು ಕಟ್ಟಿದ ದುಡ್ಡು RD ಒಳಗಿಟ್ರ, ರಿಕರಿಂಗ್ ಡೆಪಾಸಿಟ್ ಒಳಗಿಟ್ರ ಅಲ್ಲಿ ಏನಾಗ್ತದ ಅಂದ್ರ ನಮ್ಮ ಹಣ ಇವತ್ತಿಗೆ 20 ಲಕ್ಷ ಆಗ್ತಿತ್ತು. ಆದ್ರ EPF ಆ ಲೆಕ್ಕ ಎಲ್ಲ ನಮ್ಗೇನು ಹೇಳ್ತಾ ಇಲ್ಲ. ನಮ್ಮ ವಂತಿಗೆ ಹಣ ಏನು ಜಮಾ ಮಾಡ್ಯಾವ ಅಷ್ಟೇ ಹಣ ಇಟ್ಕೊಂಡಾಗ ಆ ಹಣದಿಂದ ನಮಗೆ ಪೆನ್ಷನ್ ಕೊಡುವಂತ ಯೋಜನೆ ಇದು ಅಂತ ಹೇಳ್ತಾರೆ. ಯಾವ ಆರ್ಥಿಕ ತಜ್ಞ ಮಾಡಿದ್ದೋ ಇದು ಗೊತ್ತಿಲ್ಲ. ಹಣದ ಬೆಲೆ ಇದಾದಾಗ ನಮಗ DA ತುಟ್ಟಿ ಭತ್ಯೆ ಅನ್ನುವಂಥದ್ದು ಬರ್ತದ ಕೇಂದ್ರ ಸರ್ಕಾರಿ ನೌಕರರಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ. ಈ ಪ್ರೈವೇಟ್ ಸೆಕ್ಟರ್ದವ್ರು ಏನ ಮನುಷ್ಯರೇ ಅಲ್ವಾ, ಅವ್ರೇನ ಇವನೇ ಅಲ್ವಾ? ಈ ಪೆನ್ಷನ್ಗೆ ಏನು 2,000 2,500 ಕೊಡ್ತಾರ, ಅದಕ್ಕೆ ತುಟ್ಟಿ ಭತ್ಯೆ ಇಲ್ಲ. ಅದಕ್ಕೆ ನಾವು ಈಗ 7,500 ಕನಿಷ್ಠ ಪಿಂಚಣಿ ಮತ್ತು ಅದಕ್ಕೆ ತುಟ್ಟಿ ಭತ್ಯೆ ಕೊಡ್ರಿ. ಆಮೇಲೆ ವಿಧವೆಯರಿಗೆ 100% ಪಿಂಚಣಿ ಕೊಡ್ರಿ. ಆಮೇಲೆ ವೈದ್ಯಕೀಯ ಸವಲತ್ತನ್ನು ಕೊಡ್ರಿ. ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ 5,000 ಕನಿಷ್ಠ ಪಿಂಚಣಿ ಕೊಡ್ರಿ ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ದೆವು. ಈ ಬೇಡಿಕೆ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡುವಂತ ಅವಶ್ಯಕತೆನೇ ಇಲ್ಲ. ನಮ್ಮ ಹಣ ಸಾಕಷ್ಟು ಕೊಳಿತ ಬಿದ್ದಿದೆ ಅಲ್ಲಿ. ಆ ಹಣದಿಂದ ಬಡ್ಡಿ ರಹಿತ ಅವರೇ ಮಾತುಕತೆಯಲ್ಲಿ ಮಾತಾಡಿದಂತಹ ವಿವರ ಏನು ಅಂತಂದ್ರೆ ಸುಮಾರು 58,000 ಬಡ್ಡಿ ಬರ್ತದ ಲೆಕ್ಕಕ್ಕ. ಆ ಬಡ್ಡಿಗೆ ಪೆನ್ಷನ್ ಎಷ್ಟು ಕೊಡ್ತೀರಿ ನೀವು ಹೇಳಿದಾಗ 7 ಕೋಟಿ ಅಷ್ಟೇ ನಮಗೆ ಪೆನ್ಷನ್ಗೆ ಅಂತಾರೆ. 100 ಕೋಟಿ ತಿಂದ ಹಾಕ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ. ನಮ್ಮ ಹಣದಿಂದ ಬರುವಂತ ಬಡ್ಡಿಗೆ ಆ ಬಡ್ಡಿ ಹಣದ 7 ಕೋಟಿನ ನಮಗೆ ಪೆನ್ಷನ್ ಕೊಡ್ತಾ ಇದ್ದಾರೆ. ಹಣನ ಹೆಚ್ಚು ಮಾಡಬಹುದು, ಮಾಡ್ತಾ ಇಲ್ಲ. ಅವ್ರಿಗೆ ಇದನ್ನ ಬೇರೆದಕ್ಕೆ ಯಾಕೆ ಉಪಯೋಗಿಸ್ತೀವಿ ಅಂದ್ರೆ ಆಗುತ್ತಂತ. ಎಂತ ನ್ಯಾಯ ನೋಡ್ರಿ ಈ ದೇಶದೊಳಗೆ. ಸ್ವತಂತ್ರ ಭಾರತದ ಕಾರ್ಮಿಕರ ಮೇಲೆ ಆದಂತಹ ದೊಡ್ಡ ಅನ್ಯಾಯ. ಇದನ್ನ ಹೇಳಲಿಕ್ಕೆ ಯಾರು ಅಲ್ಲಿ ಸ್ಪಂದಿಸ್ತಾ ಇಲ್ಲ. ಸರ್ಕಾರದ ಮಂತ್ರಿಗಳಾಗಲಿ, ಮಂತ್ರಿಗಳಾಗಲಿ, MP ಗಳಾಗಲಿ ಲಕ್ಷ ಪೆನ್ಷನ್ ಕೊಡ್ತಾರೆ. ಅವ್ರಿಗೆ ಏನೋ ಕಾಂಟ್ರಿಬ್ಯೂಷನ್ ಇಲ್ಲ. ಅವ್ರೇನು ಹೇಳ್ತಾರೆ, ನಾವು ಸಮಾಜ ಸೇವೆ ಮಾಡೇವು, ಅದಕ್ಕೆ ನಮಗೆ ಪೆನ್ಷನ್ ಇರ್ತದ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಇದಕ್ಕೆ 2,000 ಪೆನ್ಷನ್ ಇದ್ದು ನಾವೇನ್ ಮಾಡ್ತಾ ಇದ್ದೇವೆ, ಏನು ಈ ಇಂದಿರಾ ಕ್ಯಾಂಟೀನ್ ಅಂತ ಮಾಡ್ತಾರೆ. ಆ ಇಂದಿರಾ ಕ್ಯಾಂಟೀನ್ ಒಳಗೂ 5 ರೂಪಾಯಿ 10 ರೂಪಾಯಿ ಆಗೋದು. ಆದ್ರೆ MLA MP ಗಳಿಗೆ ಅಲ್ಲಿ ಏನ ಕ್ಯಾಂಟೀನ್ ಇರ್ತಾವು ಸಂಸತ್ ಭವನ್ ಒಳಗ, ವಿಧಾನಸೌಧದೊಳಗ, ಆ ಕ್ಯಾಂಟೀನ್ ದೊಳಗ 10 ಪೈಸೆ 20 ಪೈಸೆ 30 ಪೈಸೆ ಇರ್ತಾರ. ಅಲ್ಲಿ ಕಡು ಬಡವರು ಅಂದ್ರೆ ಈ MLA ಗಳು MP ಗಳು ತಿಂತಾರ. ಅವರು ಅವ್ರಿಗೆ ಪೆನ್ಷನ್ ಎಷ್ಟದ ಅಂತಂದ್ರೆ ಲಕ್ಷಗಟ್ಟಲೆ ಪೆನ್ಷನ್ ತಗೋತಾರ. ನಮ್ಮ ಜಿಗಿಜಿನಿಗಿ ಸಾಹೇಬ್ರೆ ಒಮ್ಮೆ ನಾವು ಮನವಿ ಕೊಡಕ್ ಹೋದಾಗ ನಾ ಏನಪ್ಪ ಸಾಕಾಗೈತೆ ನನಗೆ, ನಾ ಇದೊಂದು ಸಲ ಮಾಡಿ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿದ್ರು.
ಅವಾಗ ಏನು ಹೇಳಿದ್ರು, ನನಗೆ 5-6 ಲಕ್ಷ ಮೇಲೆ ಪೆನ್ಷನ್ ಯಾಕೆ ಇದನ್ನೆಲ್ಲ ಮಾಡ್ತೇವೆ, ಸಾಕು ನನಗೆ ರಗಡ ಆಗೈತಿ ಮಾಡಿ 40 ವರ್ಷ ಅಂತ ಸ್ವತಃ ಅವರೇ ಹೇಳ್ತಾರೆ ಇದನ್ನ. ಅಂದ ಮೇಲೆ ನೋಡ್ರಿ, ನಮ್ಗೆ ಎಂತ ಇಡೀ ದೇಶವನ್ನೇ ಕಟ್ಟಿದ ಕಾರ್ಮಿಕರನ್ನ ಅನ್ನುವಂಥದ್ದು ಸ್ಪಷ್ಟವಾಗಿ ಅದ. ಆದ್ರೆ ಯಾವ ಮಂತ್ರಿನೂ ಧೈರ್ಯದಿಂದ ಇದನ್ನ ಹೆಚ್ಚು ಮಾಡ್ಲಿಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಮೋದಿ ಅವರಿಗೆ ನಾವು ಮಾತಾಡಿದೆವು 2 ಸಲ. ಆ ಮೋದಿ ಅವರೇ ಬೆನ್ನು ಚಪ್ಪರಿಸಿ, ಇಲ್ಲ ನಿಮ್ ಜಿನಾಯ್ನದ ನಾ ಮಾಡಿಕೊಡ್ತೀನಿ ಅಂತ ಹೇಳ್ತಾರ. ಅವ್ರ ಕೈ ಯಾರು ಕಟ್ಟಾರ ಗೊತ್ತಿಲ್ಲ. EPF ಅವರು ವರದಿ ಕೊಟ್ಟರೆ ಅವ್ರು ಸಹಿ ಮಾಡ್ಬೇಕು. ಇದು ಒಳಗೆ ಅವರು ವರದಿ ಕೊಡ್ತಾ ಇಲ್ಲ, ಅವ್ರು ಸಹಿ ಮಾಡ್ತಾರೆ. ಕೋಟಿಗೆ ಅಂತ 2 ಸಲ ಹೇಳ್ಯಾರಂತ, ಅಂದ್ರೂ ಇವು ವರದಿ ಹೋಗ್ತಾ ಇಲ್ಲ, ಗೊತ್ತಿಲ್ಲ. ಉತ್ತರನ್ನ ನೀವು ಸಾಯಿಲಿ ಅಂತ ಬಿಟ್ಟಾರ. ಪೆನ್ಷನ್ದಾರ ನಾವು 78 ಲಕ್ಷ ಜನ, ಪ್ರತಿದಿನ ಸರಾಸರಿ 200ರಿಂದ 250 ಜನ ಇಡೀ ದೇಶದೊಳಗೆ ಸಾಯ್ತಾರ. ಅಂದ್ರೆ ಎಷ್ಟು ಜನ ಸಾಯ್ತಾ ಇದ್ದಾರೆ ನೋಡ್ರಿ. ನಮ್ಮ ಹೋರಾಟ ಈಗಾಗಲೇ 10 ವರ್ಷ ದಾಟ್ತಾ ಬಂತು. 10 ವರ್ಷ ಒಳಗ ಸುಮಾರು 8ರಿಂದ 10 ಲಕ್ಷ ಜನ ಸತ್ತು ಹೋಗ್ತಾರೆ. ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವದಲ್ಲಿ ವೃತ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಈ ರಾಜಕಾರಣಿಗಳು. ಧಿಕ್ಕಾರ ಹೇಳ್ತೀನಿ. ಹೈಯರ್ ಪೆನ್ಷನ್ ಅಂತ ಹೇಳಿ ಒಂದು ಬರ್ತದೆ, ಅದನ್ನ ಮೋಸದಿಂದ ನಮಗೆ ಯಾರಿಗೂ ಅಳವಡಿಸಿಲ್ಲ. ಅದನ್ನ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ ನಾವು. 4/11/2022 ಜಜ್ಮೆಂಟ್. ಆ ಜಜ್ಮೆಂಟ್ ಅನ್ನ 6 ತಿಂಗಳ ಒಳಗ ಜಾರಿಗೆ ತಗೊಂಬರ್ರಿ ಅಂತ ಹೇಳ್ಯಾರ. 6 ತಿಂಗಳಲ್ಲ, ಇವತ್ತಿನ ದಿವಸ 4/11/2022 ಅಂದ್ರೆ ಇವತ್ತು 25. ನೋಡ್ರಿ, ಸುಪ್ರೀಂ ಕೋರ್ಟ್ ಆದೇಶವನ್ನೇ ಸರಿಯಾಗಿ ಪಾಲಿಸ್ತಾ ಇಲ್ಲ EPF. ಆಮೇಲೆ ಕೇಂದ್ರ ಸರ್ಕಾರ ಅದು ಕುಮ್ಮತ್ತು ಕೊಟ್ಟದು ಏನ್ ಮಾಡಿದ್ರು ಗೊತ್ತಿಲ್ಲ. ಇವತ್ತಿನ ದಿವಸ 17 ಲಕ್ಷ ಮಂದಿ ಅರ್ಜಿ ಹಾಕಿದ್ರು. ಅದ್ರೊಳಗ ಕೇವಲ 1 ಲಕ್ಷ ಮಂದಿಗೆ ಅಲೋ ಮಾಡ್ಯಾರ. 7-8 ಲಕ್ಷ ಮಂದಿಗೆ ಅರ್ಜಿ ಮಾಡ್ಯಾರ. ಇದೆಲ್ಲ ಬಹಳ ಕ್ರೂರವಾಗಿ ಸರ್ಕಾರ, ರಾಜಕಾರಣಿಗಳು ಮತ್ತು ನಮ್ಮ ವ್ಯವಸ್ಥೆ ನಮ್ಮನ್ನ ಈ ರೀತಿ ಸಾವಿನ ಅಂಚಿಗೆ ದೂರ್ತಾ ಅದ ಅಂತ ಹೇಳಿ ನಾನು ಆಪಾದಿಸ್ತೀನಿ. ಈ ಹೋರಾಟ ಅನ್ನೋದಕ್ಕ ಅಂತಿಮ ಇದು ಅಂತಂದ್ರೆ ಆಮರಣ ಉಪವಾಸ ಅನ್ನೋದು. ನಾವೆಲ್ಲ ಈಗ ಹೋರಾಟ ಮಾಡ್ತಾ 70 ವಯಸ್ಸು, 71 ವಯಸ್ಸು, 80 ವಯಸ್ಸು, 85 ವಯಸ್ಸು, 90 ವಯಸ್ಸಿನವರು ಅದಾರ. 90 ವಯಸ್ಸಿನವರು ಒಂದು ದಿವಸ ರಾತ್ರಿ ಪೂರಾ ಬೆಳತನ ಕುತ್ಕೊಂಡು ದಿಲ್ಲಿಗೆ ಬಂದು ಹೋರಾಟ ಮಾಡ್ತಾರೆ. 90 ವಯಸ್ಸಿನವರು ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಈ ಹೋರಾಟದೊಳಗೆ ನಾವು ಆಮರಣ ಉಪವಾಸ ಕರೆ ಕೊಟ್ಟಾಗ ಮನ್ಸುಖ್ ಮಾಂಡವಿಯಾ ಅವರು, ಇವೆಲ್ಲ ನಮ್ಮ ತಂದೆ ಸಮಾನ ಅದರಿ, ನಿಮ್ಗೆ ನಾವು ಈ ರೀತಿ ನಾವು ಮಾಡ್ಲಿಕ್ಕೆ ಬರಲ್ಲ, ಕೆಲಸ ಬೇಗನೆ ಮಾಡ್ತೀವಿ, ಉಪವಾಸ ದಿಲ್ಲಿ ಜಂತರ್ ಮಂತರ್ ನಮ್ಗೆ ವಾಪಸ್ ಕಳಿಸ್ತಾರೆ ಮಾರ್ಚ್ ತಿಂಗಳೊಳಗೆ. ಇವತ್ತಿನ ದಿವಸ ನಾವು ಅದು ಆದ್ಮೇಲೆ ಆಗಸ್ಟ್ ಒಳಗೆ ಮತ್ತೆ ಹೋರಾಟ ಮಾಡಿದೆವು. ಅವಾಗಲೂ ಇದೇ ರೀತಿ ಹೇಳಿ ಮಾಡ್ತಾ ಇಲ್ಲ. ಅದರ ಸಲುವಾಗಿ ನಾವು ಇವತ್ತಿನ ದಿವಸ ನಾಳೆ ಅಕ್ಟೋಬರ್ 11-12 ಬೆಂಗಳೂರೊಳಗ ಸೌತ್ ಇಂಡಿಯಾ EPS 95 ಪೆನ್ಷನ್ದಾರರ ದೊಡ್ಡ ಬೃಹತ್ ಪ್ರತಿಭಟನೆ ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ದೆವು. ಅಲ್ಲೇ ಕಮಾಂಡರ್ ಅಶೋಕ್ ರಾವುತ್ ಅವರು ಬರ್ತಾರ, ಎಲ್ಲರೂ ಬರ್ತಾರ. ನಾವು ಅಲ್ಲಿ ಸುಮಾರು 5,000 to 10,000 ಜನ ಸೇರುವಂತ ಫ್ರೀಡಂ ಪಾರ್ಕಲ್ಲಿ ಸೇರುವಂತ ಅವಕಾಶ ಅದ. ಅಲ್ಲಿ ನಾವು ಸೇರಿದಾಗ ಏನು ನಿರ್ಧಾರ ನಮ್ಮ ಲೀಡರ್ಗಳು ಕೈಗೊಳ್ತಾರೋ ಅದಕ್ಕೆಲ್ಲ ನಮ್ಮೆಲ್ಲರೂ ಬೆಂಬಲ ಅಂತ ಹೇಳಿ ನಾನು ಹೇಳ್ತೀನಿ. ಆ ಸಮಾವೇಶಕ್ಕೆ ನಾವೆಲ್ಲರೂ ಹೋಗ್ತೇವೆ. ಮತ್ತು ಕನಿಷ್ಠ ಪಿಂಚಣಿ ಈ CBT ಮೀಟಿಂಗ್ನಲ್ಲಿ ಆಗಬೇಕಂತ ನಮ್ಮ ಬಿಜಾಪುರ NAC ಸಮಿತಿ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿ ನನ್ನ ಹೆಸರು BM ಕಾರ್ಮಿಕ ಅಂತ ರಿಟೈರ್ಡ್ ಪ್ರಿನ್ಸಿಪಲ್. ನಾವು ಕಳೆದ 7-8 ವರ್ಷಗಳಿಂದ ಈ ಒಂದು ಪಿಂಚಣಿ ಸಂಬಂಧ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟದ ನಿಮಿತ್ತ ಮಹಾರಾಷ್ಟ್ರದಲ್ಲಿ ಸತತವಾಗಿ 2,000 ದಿನಗಳ ಮೇಲ್ಪಟ್ಟು ಸರಣಿ ಸತ್ಯಾಗ್ರಹ ನಡೀತಾ ಇದೆ. ಆದರೂ ಸಹಿತ ಕೇಂದ್ರ ಸರ್ಕಾರ ಯಾವುದೂ ನಮ್ಮ ಹೋರಾಟಕ್ಕೆ ಹಿಮ್ಮತ್ತಿಲ್ಲದೆ ನಮಗೆ ಬೀದಿಗೆ ಬರುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಹಾಗಾಗಿ ನಾವು ಸತತ ಹೋರಾಟದಿಂದ ಒಗ್ಗೂಡಿಕೊಂಡು ನಾವು ಯಶಸ್ವಿಯಾಗಿ ಕನಿಷ್ಠ ಪಿಂಚಣಿ 7,500 ಮತ್ತು DA ಮತ್ತು ಮೆಡಿಕಲ್ ಅಲೌನ್ಸಸ್ ಬೇಕಂತೇಳಿ ನಾವು ಈಗಾಗಲೇ ಹೋರಾಟ ಮಾಡ್ತಾಯಿದ್ದೀವಿ. ಅದು ಬೇಗ ಆಗಬೇಕಂತೇಳಿ ನಾವು ಪ್ರತಿ ತಿಂಗಳ ಎಲ್ಲ ಜಿಲ್ಲಾದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯ ವಿವರಗಳನ್ನು ನಾವು ರಾಷ್ಟ್ರೀಯ ನಾಯಕರಿಗೆ ಕಳಿಸ್ತಿದ್ದೀವಿ. ಆ ರಾಷ್ಟ್ರೀಯ ನಾಯಕರು ಸತತವಾಗಿ ಕೇಂದ್ರ
ಸರ್ಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಲಿ, ಲೇಬರ್ ಮಿನಿಸ್ಟರ್ ಆಗಲಿ, ಫೈನಾನ್ಸ್ ಮಿನಿಸ್ಟರ್ ಆಗಲಿ, ಇವರಿಗೆಲ್ಲ ಪ್ರತಿ ಸಲ ಒಂದು 7-8 ಸಲ ಭೇಟಿಯಾಗಿ ಎಲ್ಲ ವಿವರಗಳನ್ನು ಹೇಳಿದ್ದಾರೆ. ಆದರೂ ಸಹಿತ ನಾವು ಮಾಡ್ತೀವಿ ಮೇದಲ್ಲೇ ಮಾಡ್ತೀವಿ ಅಂತ ಹೇಳಿದರು. ಮೇ 1ನೇ ತಾರೀಕು ಕಾರ್ಮಿಕ ದಿನ ಸಂಬಂಧ ನಾವು ಕೊಡ್ತೀವಿ ಅಂತ ಹೇಳಿದರು. ಆದರೆ ಅನಿವಾರ್ಯ ಕಾರಣದಿಂದ ಇನ್ನೂ ಆಗ್ತಾ ಇಲ್ಲ. ಅದು ಬೇಗ ಆಗಲಿ ಅಂಥೇಳಿ ನಾವೆಲ್ಲ ಹೋರಾಟ ಮಾಡ್ತಿದ್ದೇವೆ. ಈ ಒಂದು ನಿಮಿತ್ತವಾಗಿ ಮುಂಬರುವ ಅಕ್ಟೋಬರ್ 11 ಮತ್ತು 12 ಬೆಂಗಳೂರಲ್ಲಿ ದಕ್ಷಿಣ ಭಾರತದ ಒಂದು ಎಲ್ಲ ಪಿಂಚಣಿದಾರರ ಒಂದು ಹೋರಾಟ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೇವೆ. ಅಲ್ಲಿಯೂ ಸಹಿತ ಎಲ್ಲ ರಾಷ್ಟ್ರೀಯ ನಾಯಕರು ಏನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಅದನ್ನು ಮುಂದೆ ನಾವೆಲ್ಲ ಅವ್ರ ಜೊತೆ ಇದ್ದು ಹೋರಾಟ ಮಾಡಿ ಇದು ಯಶಸ್ವಿ ಆಗೋಣ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.